Hi everyone, welcome back to my class. Students, this session is the continuation of the lesson Heredity and Evolution. ಸೊ ಇವತ್ತಿನ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ ಎವಲ್ಯೂಷನ್ ಕಾನ್ಸೆಪ್ಟನ್ನು ವಿತ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಹಾಗೂ ಮೆಕ್ಯಾನಿಸಮ್ ಆಫ್ ಎವಲ್ಯೂಷನ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಈ ಸೆಷನನ್ನು ಕೇಳಿಸ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಬರುವಂಥ ಅಪ್ಲೈಡ್ ಅಥವಾ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಕ್ಲಿಯರ್? ಸೊ ಪ್ರೀವಿಯಸ್ ಸೆಷನಲ್ಲಿ ನಾನು ನಿಮಗೆ ಎವಲ್ಯೂಷನ್ ಕಾನ್ಸೆಪ್ಟ್ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಿದ್ದೆ. ಸೊ ಹೌ ಕ್ಯಾನ್ ವಿ ಡಿಫೈನ್ ಎವಲ್ಯೂಷನ್ ಇನ್ ಸಿಂಪಲ್ ವರ್ಡ್ಸ್? ಇಟ್ ಈಸ್ ಅ ಪ್ರೋಸೆಸ್ ವೇರ್ ಸಿಂಪಲ್ ಆರ್ಗ್ಯಾನಿಸಮ್ಸ್ ಆರ್ ಕನ್ವರ್ಟೆಡ್ ಇಂಟು ಕಾಂಪ್ಲೆಕ್ಸ್ ಥಿಂಗ್ಸ್. ಸೊ ಹೀಗೆ ಎವಲ್ಯೂಷನ್ ನಾವು ಸಿಂಪಲ್ ಆಗಿ ಡಿಫೈನ್ ಮಾಡ್ಬೋದು. ಬಟ್ ಇನ್ ಬಯಾಲಜಿಕಲ್ ವರ್ಡ್ಸ್ ಹೌ ಕ್ಯಾನ್ ವಿ ಡಿಫೈನ್ ಎವಲ್ಯೂಷನ್? ಯಾವ ರೀತಿ ಡಿಫೈನ್ ಮಾಡ್ಬೋದು ಎವಲ್ಯೂಷನನ್ನು? ಸಿ ಎವಲ್ಯೂಷನ್ ಇಸ್ ದ ಚೇಂಜ್ ಇನ್ ದ ಇನ್ಹೆರಿಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಬಯಾಲಜಿಕಲ್ ಪಾಪ್ಯುಲೇಷನ್ ಓವರ್ ದ ಸಕ್ಸೆಸಿವ್ ಜನರೇಷನ್. ಸೊ ದಿಸ್ ಇಸ್ ವಾಟ್ ದ ಡೆಫಿನೇಷನ್ ಫಾರ್ ಎವಲ್ಯೂಷನ್. ಸೊ ಇದ್ರ ಬಗ್ಗೆ ನಾನು ಪ್ರೀವಿಯಸ್ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಯು ಆಲ್ಸೋ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈ ಎವಲ್ಯೂಷನ್ ಅನ್ನೋದು ಗ್ರ್ಯಾಜುಯಲ್ ಅಂದರೆ ಕಂಟಿನ್ಯೂಷನ್ ಪ್ರೋಸೆಸ್. ಎವಲ್ಯೂಷನ್ ಒಂದು ರಾತ್ರಿಯಲ್ಲಿ ಆಗೋದಿಲ್ಲ. ಈಗ ನಿನ್ನೆ ಇದ್ದಂಥ ಆರ್ಗ್ಯಾನಿಸಮ್ ನಾಳೆ ಇನ್ನೊಂದು ರೀತಿ ಒಂದೇ ರಾತ್ರಿಯಲ್ಲಿ ಚೇಂಜ್ ಆಗೋದಿಲ್ಲ. ಇಟ್ ಟೇಕ್ ಅ ಲಾಂಗ್ ಟೈಮ್. ಓಕೆ, ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಎವಲ್ಯೂಷನ್ ಅನ್ನೋದು ಆಗುತ್ತೆ. ಕರೆಕ್ಟ್. So it's a gradual continuous process in which something changes into different and the usually more complex or the better form. So this is how we can define the evolution, and it is a continuation process. So now I will give lot of examples to understand how evolution occurs. Evolution ಯಾವ ರೀತಿ ಆಯಿತು ಅನ್ನೋದಕ್ಕೆ ನಾನು ಸಾಕಷ್ಟು ಎಕ್ಸಾಂಪಲ್ಸ್ ಕೊಟ್ಟು ನಿಮಗೆ ಅರ್ಥ ಮಾಡಿಸ್ತೀನಿ. ಓಕೆ, ಸೊ ದ ಫಸ್ಟ್ ಎಕ್ಸಾಂಪಲ್ ಈಸ್ ದ ಡಾರ್ವಿನ್ಸ್ finches. So now I will give few examples to understand the evolution concept even better. The first example which I am going to take here is Darwin's finches. So what is meant by finches? Finches andrenu? Finches are nothing but the small birds. Finches andre small birds. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು finches ಅಂತ ಯೂಸ್ ಮಾಡಿದಾಗೆಲ್ಲ ನಿಮ್ಮ ತಲೆಯಲ್ಲಿ ಸ್ಮಾಲ್ ಬರ್ಡ್ಸ್ ಅಂತ ಅರ್ಥ ಆಗಬೇಕು. ಓಕೆ, ಸೊ finches are nothing but small birds. They are known as Darwin's finches. ಇದನ್ನು ನಾವು Darwin's finches ಅಂತ ಕರಿತಿದ್ವಿ. Because they were named after the Charles Darwin. Okay. So the Charles Darwin did more study with respect to the evolution. Charles Darwin ಅನ್ನೋ ವ್ಯಕ್ತಿ ಎವಲ್ಯೂಷನ್ ಬಗ್ಗೆ ಸಾಕಷ್ಟು ಸ್ಟಡಿನ ಮಾಡಿದ್ದಾರೆ. And as a result of his study, he also came out with the theory of evolution. So Charles Darwin ಅನ್ನೋ ವ್ಯಕ್ತಿ theory of evolution ಅನ್ನು ಹೊರತಂದರು. Theory of evolution. So this theory was given by the Charles Darwin. And also Darwin's theory of evolution is the most accepted one. ಎಷ್ಟೊಂದು ಥಿಯರಿಗಳಿದೆ. ಆ ಎಲ್ಲ ಥಿಯರಿಗಳ ಮಧ್ಯೆ ಈ ಥಿಯರಿ ಆಫ್ ಎವಲ್ಯೂಷನ್ ವಿಚ್ ವಾಸ್ ಗಿವನ್ ಬೈ ದ ಚಾರ್ಲ್ಸ್ ಡಾರ್ವಿನ್, ದಿಸ್ ಥಿಯರಿ ವಾಸ್ ಮೋಸ್ಟ್ accepted one. Okay, so now while the Darwin was doing all these studies on evolution, once he has visited to the Galapagos Island. So ಈ ಸ್ಟಡೀಸ್ನ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಈ ಚಾರ್ಲ್ಸ್ ಡಾರ್ವಿನ್ ಅನ್ನೋ ವ್ಯಕ್ತಿ he has reached or he has visited the Galapagos Island. So ಆ Galapagos Island ಅಲ್ಲಿ he found a variety of finches. ಅಂದರೆ he found variety of small birds. And these small birds which were found by the Charles Darwin, they were feeding on the seeds. So they fed on the seeds. ಸೊ ಈ finches ಅಥವಾ ಸ್ಮಾಲ್ ಬರ್ಡ್ಸ್ ಅನ್ನೋದು ಈ ಗ್ಯಾಲಪಗಸ್ ಐಲ್ಯಾಂಡ್ಗೆ ಯಾವ ರೀತಿ ಬಂತು? ಸೊ ಈಗ ನಾವು ಯಾವುದೋ ಒಂದು ರೀಜನ್ಗೆ ಬರ್ತಾ ಇದ್ದೀವಿ ಅಂತಂದರೆ ಸೊ ವಿ ಹ್ಯಾವ್ ಸಮ್ ಯೂಸ್ ಆಫ್ ಇಟ್, ಹೌದಲ್ವಾ? ನಮಗೆ ಅಲ್ಲಿ ಸೂಟಬಲ್ ಕ್ಲೈಮೇಟ್ ಇರಬೇಕು ಅಥವಾ ಏನೋ ಒಂದು ನಮಗೆ ಪ್ರಿಫರಬಲ್ ಆಗುವಂಥ ಒಂದು ಕಂಡೀಷನ್ ಇರಬೇಕು. ಸೊ ಅಂಥ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ಆ ಒಂದು ಪ್ಲೇಸ್ಗೆ ಬರ್ತೀವಿ. ಅದೇ ರೀತಿ ಈ ಸ್ಮಾಲ್ ಬರ್ಡ್ಸ್ ವಿಚ್ ಇಸ್ ಕಾಲ್ಡ್ ಆಸ್ ಫಿಂಚರ್ಸ್, ದೇ ಹ್ಯಾವ್ ರೀಚ್ಡ್ ಟು ದ ಗ್ಯಾಲಪಗಸ್ ಐಲ್ಯಾಂಡ್ ಡ್ಯೂ ಟು ಸಮ್ ಆಕ್ಸಿಡೆಂಟಲ್ ಈವೆಂಟ್. ಯಾವುದೋ ಒಂದು ಆಕ್ಸಿಡೆಂಟಲ್ ಈವೆಂಟ್ ಆಗಿರ್ಬೋದು, ನ್ಯಾಚುರಲ್ ಕೆಲಾಮಿಟೀಸ್ ಆಗಿರ್ಬೋದು, ಯಾವುದೋ ಒಂದು ರೀಸನ್ನಿಂದ ಫೈನಲಿ ಈ ಸ್ಮಾಲ್ ಬರ್ಡ್ಸ್ ಏನಾಯಿತು ಗ್ಯಾಲಪಗಸ್ ಐಲ್ಯಾಂಡ್ಗೆ ಬಂದು ರೀಚ್ ಆಗುತ್ತೆ. ಆ್ಯಂಡ್ ಈ ಗ್ಯಾಲಪಗಸ್ ಐಲ್ಯಾಂಡ್ಗೆ ಬಂದು ರೀಚ್ ಆದಮೇಲೆ ನಾವೀಗ ಯಾವುದೋ ಒಂದು ಪ್ಲೇಸ್ಗೆ ಹೋಗಿ ರೀಚ್ ಆದಮೇಲೆ ಆ ಪ್ಲೇಸ್ ನಮಗೆ ಸೂಟಬಲ್ ಆಗಿರಬೇಕು, ಹೌದಲ್ವಾ? ಸೂಟಬಲ್ ಆಗಿಲ್ಲ ಅಂದರೆ ವಿ ಡೋಂಟ್ ಫೀಲ್ ಟು ಲೀವ್ ದೇರ್, ವಿ ಡೋಂಟ್ ಫೀಲ್ ಟು ಸರ್ವೈವ್ ದೇರ್, ಹೌದಲ್ವಾ? ನಮ್ಗೆ ಅಲ್ಲಿರೋಕ್ಕೆ ಇಷ್ಟ ಆಗೋದಿಲ್ಲ. ಅದೇ ರೀತಿ ಈ ಫಿಂಚಸ್ಗೂ ಕೂಡ ಈ ಗ್ಯಾಲಪಗಸ್ ಐಲ್ಯಾಂಡ್ಗೆ ಬಂದ ಮೇಲೆ ಏನಾಗುತ್ತೆ, ದೇ ಗಾಟ್ ಎಕ್ಸ್ಟ್ರೀಮ್ಲಿ ಸೂಟಬಲ್ ಕ್ಲೈಮೇಟ್. ಅದಕ್ಕೆ ಒಂದು ಒಳ್ಳೆ ಕ್ಲೈಮೇಟ್ ಸಿಕ್ತು. ದೇ ಗಾಟ್ ಎನ್ ಎಕ್ಸ್ಟ್ರೀಮ್ಲಿ ಗುಡ್ ಕ್ಲೈಮೇಟ್ ವಿಚ್ ವಾಸ್ ಸೂಟಬಲ್ ಫಾರ್ ದೇರ್ ಸರ್ವೈವ್. ಅದು ಬದುಕಕ್ಕೆ ಬೇಕಾದಂಥ ಎಲ್ಲ ಸೂಟಬಲ್ ಕ್ಲೈಮೇಟ್ ಕೂಡ ಅಲ್ಲಿತ್ತು.
ಸೊ ನಾವೀಗ ಬದುಕಬೇಕು ಅಂತಂದರೆ ನಮಗೇನು ಬೇಕು, ಒಂದು ಫುಡ್ ಬೇಕು, ಆ್ಯಂಡ್ ವಿ ಶುಡ್ ನಾಟ್ ಬಿ ಹಾರ್ಮ್ಡ್ ಬೈ ಎನಿ ಒನ್, ರೈಟ್? ಸೊ ದೀಸ್ ಟು ಗುಡ್ ಕಂಡೀಷನ್ಸ್ ವರ್ ದೇರ್ ಫಾರ್ ದ ಫಿಂಚಸ್ ಆಟ್ ದ ಗ್ಯಾಲಪಗೋಸ್ ಐಲ್ಯಾಂಡ್. ಗ್ಯಾಲಪಗೋಸ್ ಐಲ್ಯಾಂಡಲ್ಲಿ ಈ ಸ್ಮಾಲ್ ಬರ್ಡ್ಸ್ಗೆ ಏನಾಗ್ತಿತ್ತು, ಯಾವುದೇ ರೀತಿ ಪ್ರಿಡೇಟರ್ಸ್ ಇರಲಿಲ್ಲ. ಓಕೆ, ದೇರ್ ವರ್ ನೋ ಪ್ರಿಡೇಟರ್ಸ್ ಹೂ ಕುಡ್ ಈಟ್ ದೀಸ್ ಫಿಂಚಸ್. ಓಕೆ, ದೇರ್ ವರ್ ನೋ ಅದರ್ ಥಿಂಗ್ಸ್ ವಿಚ್ ವರ್ ಕಿಲ್ಲಿಂಗ್ ದೆಮ್. ಆ್ಯಂಡ್ ಈ ಫಿಂಚಸ್ಗೆ ಬೇಕಾಗುವಂಥ ಸಫಿಷಿಯಂಟ್ ಅಮೌಂಟ್ ಆಫ್ ಫುಡ್ ಕೂಡ ಅಲ್ಲಿತ್ತು. ಸೊ ಇಟ್ ಗಾಟ್ ಅ ವೆರಿ ಗುಡ್ ಕ್ಲೈಮೇಟ್ ಟು ಲೀವ್ ಇನ್ ದ ಗ್ಯಾಲಪಗೋಸ್ ಐಲ್ಯಾಂಡ್. ಸೊ ಹ್ಯಾಪಿಲಿ ದೇ ವರ್ ಲಿವಿಂಗ್. ಈ ಸ್ಮಾಲ್ ಬರ್ಡ್ಸ್ ಎಲ್ಲ ಏನಾಗ್ತು, ಒಂದು ಹ್ಯಾಪಿ ಲೈಫ್ನ ಲೀಡ್ ಮಾಡ್ತಿತ್ತು. ಸೊ ದೇ ಸ್ಟಾರ್ಟೆಡ್ ರಿಪ್ರೊಡ್ಯೂಸಿಂಗ್ ಆಸ್ ಎ ರಿಸಲ್ಟ್ ಆಫ್ ದಿಸ್. ದ ನಂಬರ್ ಆಲ್ಸೋ ಕೀಪ್ ಇನ್ಕ್ರೀಸಿಂಗ್. ಹ್ಯಾಪಿ ಲೈಫ್ ಲೀಡ್ ಮಾಡಬೇಕಾದ್ರೆ, ನಾವು ಸೂಟಬಲ್ ಆಗಿರುವಂಥ ಒಂದು ಲೈಫ್ನ ಲೀಡ್ ಮಾಡಬೇಕಾದ್ರೆ ವಿ ಡು ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್, ರೈಟ್? ಸೊ ಅದರಿಂದ ಏನಾಗುತ್ತೆ, ಈ ಫಿಂಚಸ್ ಇಟ್ ಸ್ಟಾರ್ಟೆಡ್ ಟು ರಿಪ್ರೊಡ್ಯೂಸ್. ಆಸ್ ಎ ರಿಸಲ್ಟ್ ಆಫ್ ರಿಪ್ರೊಡಕ್ಷನ್ ಏನಾಯಿತು, ದ ನಂಬರ್ ಆಫ್ ಫಿಂಚಸ್ ಕೆಪ್ಟ್ ಆನ್ ಇನ್ಕ್ರೀಸಿಂಗ್. ಬಿಕಾಸ್ ಆಫ್ ದ ಫಾಸ್ಟ್ ರಿಪ್ರೊಡಕ್ಷನ್ ಏನಾಯಿತು, ದ ನಂಬರ್ ಆಫ್ ಫಿಂಚಸ್ ಇನ್ಕ್ರೀಸ್. ಸೊ ಈ ಫಿಂಚಸ್ ಏನಾಯಿತು, ರಿಪ್ರೊಡಕ್ಷನ್ ಮಾಡ್ತಾ ಮಾಡ್ತಾ ಏನಾಯಿತು, ಇದರ ನಂಬರ್ ಇನ್ಕ್ರೀಸ್ ಆಯಿತು. ಸೊ ನಂಬರ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ವಿ ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಯಾಕೆ ಲಾಟ್ ಆಫ್ ಪ್ರಾಬ್ಲಮ್ಸ್? ಸಿ, ದಿಸ್ ಐಲ್ಯಾಂಡ್ ಇಸ್ ಅ ಸ್ಮಾಲ್ ಪ್ಲೇಸ್. ಈಗ ಈ ಒಂದು ಸ್ಮಾಲ್ ಪ್ಲೇಸಲ್ಲಿ ಒಂದು 100 ಫಿಂಚಸ್ ಸರ್ವೈವ್ ಆಗ್ಬೋದು ಮ್ಯಾಕ್ಸಿಮಮ್ ಅನ್ನೋದಾದರೆ, ದೇ ಕುಡ್ ಲೀವ್ ಅ ಹ್ಯಾಪಿ ಲೈಫ್. ಓಕೆ, 120, ಎಸ್, ದೇ ಕ್ಯಾನ್ ಲೀಡ್ ಅ ಅಡ್ಜಸ್ಟಬಲ್ ಲೈಫ್. ವಾಟ್ ಅಬೌಟ್ 200, 300 and 400? It is very difficult, no? Yake? Because if the number increases, what happens? There will be scarcity of food. And there is also limited area. As island is in limited area. Island ಅನ್ನೋದು ಒಂದು ಸ್ಮಾಲ್ ಪ್ಲೇಸ್ ಆಗಿರೋದ್ರಿಂದ ಇಟ್ ಈಸ್ ಹ್ಯಾವಿಂಗ್ ಅ ಲಿಮಿಟೆಡ್ ಏರಿಯಾ. ಇದು ಲಿಮಿಟೆಡ್ ಏರಿಯಾ ಆಗಿರೋದ್ರಿಂದ ಏನಾಗುತ್ತೆ, ಇಟ್ ಕ್ಯಾನ್ ಅಫೋರ್ಡ್ ಓನ್ಲಿ ಲಿಮಿಟೆಡ್ ಅಮೌಂಟ್ ಆಫ್ ಫಿಂಚಸ್. ಈಗ ನಾವೇ ಈ ಐಲ್ಯಾಂಡ್ ಮೇಲೆ ಇದ್ದರೆ ಒಂದು 10 ಜನ ನಾವು ಆರಾಮಾಗಿ ಇಲ್ಲಿ ಲೈಫ್ ಲೀಡ್ ಮಾಡ್ತಾ ಇದ್ರೆ, ವಿ ಕ್ಯಾನ್ ಎಕ್ಸ್ಟೆಂಡ್ ದ ನಂಬರ್ ಟಿಲ್ 15 ಆ್ಯಂಡ್ ಹ್ಯಾವ್ ಅನ್ ಅಡ್ಜಸ್ಟಬಲ್ ಲೈಫ್. ವಾಟ್ ಅಬೌಟ್ 30 ಮೆಂಬರ್ಸ್? ಈ 30 ಮೆಂಬರ್ಸ್ಗೆ ಬೇಕಾಗುವಂಥ ಪ್ಲೇಸ್ ಇಲ್ಲಿಲ್ಲ. 30 ಮೆಂಬರ್ಸ್ಗೆ ಬೇಕಾಗುವಂಥ ಫುಡ್ಡು ಕೂಡ ಇಲ್ಲಿ ಸಿಗ್ತಿಲ್ಲ ಅಂದರೆ ಇಟ್ ಈಸ್ ಡಿಫಿಕಲ್ಟ್ ಫಾರ್ ದಸ್ ಟು ಸರ್ವೈವ್, ರೈಟ್? ಸೊ ಇನ್ ದ ಸೇಮ್ ವೇ ಫಾರ್ ದ ಫಿಂಚಸ್ ಆಲ್ಸೋ ಇಟ್ ಬಿಕೇಮ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್ ನೌ. ಯಾಕೆ? ದೇ ವರ್ ಲೀಡಿಂಗ್ ದ ಹ್ಯಾಪಿ ಲೈಫ್. ದೇ ಸ್ಟಾರ್ಟೆಡ್ ಟು ರಿಪ್ರೊಡ್ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ದೇರ್ ನಂಬರ್ ಇನ್ಕ್ರೀಸಸ್. ಆಸ್ ದ ನಂಬರ್ ಇನ್ಕ್ರೀಸ್ಡ್, ವಾಟ್ ಹ್ಯಾಪನ್, they got scarcity in their food and they also had not limited area for their survival. Okay, so ಈ ಒಂದು ಪ್ರಾಬ್ಲಮ್ ಇಂದ ಏನಾಯಿತು, ದೇ ಸ್ಟಾರ್ಟೆಡ್ ಟು ಕಾಂಪೀಟ್ ವಿತ್ ಈಚ್ ಅದರ್. ಇಲ್ಲಿರುವಂಥ ಒಂದು ಮೋರ್ ನಂಬರ್ ಆಫ್ ಸ್ಮಾಲ್ ಬರ್ಡ್ಸ್ ಏನಾಯಿತು, ದೇ ಸ್ಟಾರ್ಟೆಡ್ ಟು ಕಾಂಪೀಟ್ ವಿತ್ ಈಚ್ ಅದರ್. ಸೊ ಇದು ಒಂದು ಕೇಸ್. ಆ್ಯಂಡ್ ಈ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಆಸ್ ದ ರೀಪ್ರೊಡಕ್ಷನ್ ವಾಸ್ ಟೇಕಿಂಗ್ ಪ್ಲೇಸ್, ನಿಮಗೆ ಗೊತ್ತು ಪ್ರತಿಯೊಂದು ಹಂತದಲ್ಲೂ ರೀಪ್ರೊಡಕ್ಷನ್ ಆಗಬೇಕಾದ್ರೆ ದೇರ್ ವಿಲ್ ಬಿ ವೇರಿಯೇಷನ್ಸ್, ಕರೆಕ್ಟ್? ಸೊ ಇನ್ ಕೇಸ್ ಆಫ್ ಫಿಂಚಸ್ ಆಲ್ಸೋ, ಇಲ್ಲೂ ಕೂಡ ಏನಾಗುತ್ತೆ, ದೇರ್ ವಾಸ್ ಸಮ್ ವೇರಿಯೇಷನ್ಸ್ ಇನ್ವಾಲ್ವ್ಡ್. ಸೊ ಇಟ್ ವಾಸ್ ಸೀನ್ ದಟ್ ನ್ಯೂಲಿ ರಿಪ್ರೊಡ್ಯೂಸ್ಡ್ ಫಿಂಚಸ್ ಗಾಟ್ ಲಾಂಗರ್ ಬೀಕ್ ವೆನ್ ಕಂಪೇರ್ಡ್ ಟು ದ ಅದರ್ ಫಿಂಚಸ್. ಇಲ್ಲಿ ಇರೋಂಥ ಫಿಂಚಸ್ಗೆ ಆಲ್ರೆಡಿ ಶಾರ್ಟರ್ ಬೀಕ್ ಇದೆ, ಬಿಕಾಸ್ ದೇ ಆರ್ ಸ್ಮಾಲ್ ಬರ್ಡ್ಸ್, ದೇ ಹ್ಯಾಡ್ ಅ ಶಾರ್ಟರ್ ಬೀಕ್. ಆಸ್ ದ ರಿಪ್ರೊಡಕ್ಷನ್ ಕಂಟಿನ್ಯೂ ಆಗ್ತಾ ಆಗ್ತಾ ಏನಾಗುತ್ತೆ, ಫಿಂಚಸ್ಸಲ್ಲಿ ದೇರ್ ವಾಸ್ ಸಮ್ ವೇರಿಯೇಷನ್ಸ್ ಇನ್ವಾಲ್ವ್ಡ್. ಆಸ್ ಅ ರಿಸಲ್ಟ್ ಆಫ್ ದಿಸ್ ವೇರಿಯೇಷನ್ ಏನಾಗುತ್ತೆ, ಇಟ್ ವಾಸ್ ಸೀನ್ ದಟ್ ನ್ಯೂಲಿ ರಿಪ್ರೊಡ್ಯೂಸ್ಡ್ ಫಿಂಚಸ್, ಹೊಸದಾಗಿ ರಿಪ್ರೊಡ್ಯೂಸ್ ಆಗುವಂಥ ಫಿಂಚಸ್ನಲ್ಲಿ ದೇರ್ ವಾಸ್ ಲಾಂಗರ್ ಬೀಕ್. ದ ಬರ್ಡ್ಸ್ were having the longer beak compared to the other finches. The finches which was existed before, they had a shorter beak. But now the finches which got reproduced newly, they got the longer beak. Okay, ಇದಕ್ಕೆ longer beak ಇದೆ ಈಗ. As a result of this, the competition again started. They started to fight with each other. ಏನಕ್ಕೆ ಫೈಟ್ ಮಾಡ್ತಾ ಇದೆ ಅಂದರೆ, to survive and for food. So when these finches understood, ಯಾವ finches? The finches who got reproduced newly, these finches, they recognized and they realized that now they have the longer beaks. So now what did they thought is, they thought of utilizing the longer beak. ಈ ಹೊಸದಾಗಿ ರಿಪ್ರೊಡ್ಯೂಸ್ ಆದಂಥ ಫಿಂಚಸ್ಗೆ ಅದು ರೆಕಗ್ನೈಸ್ ಮಾಡ್ಕೊಳ್ಳುತ್ತೆ, ಅರ್ಥ ಮಾಡ್ಕೊಳ್ಳುತ್ತೆ, ನನಗೆ ಲಾಂಗರ್ ಬೀಕ್ ಇದೆ. ಸೊ ನನಗೆ ಲಾಂಗರ್ ಬೀಕ್ ಇರೋದ್ರಿಂದ ಐ ಹ್ಯಾವ್ ಟು ಯುಟಿಲೈಸ್ ಮೈ ಲಾಂಗರ್ ಬೀಕ್. ಓಕೆ, ಸೊ ಸಿನ್ಸ್ ದೇ ಹ್ಯಾಡ್ ದ ಲಾಂಗರ್ ಬೀಕ್, ದೇ ಫೌಂಡ್ ದಟ್ ಇಟ್ ವಾಸ್ ಈವನ್ ಈಸಿಯರ್ ಫಾರ್ ದೆಮ್ ಟು ಈಟ್ ದ ಹಾರ್ಡರ್ ಸೀಡ್ಸ್. ಓಕೆ, ವೇರ್ ದ ಅದರ್ ಫಿಂಚಸ್ ಕುಡ್ ನಾಟ್ ಈಟ್. ಅಂದರೆ ನಾರ್ಮಲ್ ಶಾರ್ಟರ್ ಬೀಕ್ ಇರುವಂಥ ಫಿಂಚಸ್ಗೆ ಏನಾಗ್ತಿತ್ತು, ಈ ಹಾರ್ಡರ್ ಸೀಡ್ಸನ್ನು ತಿನ್ನೋದಕ್ಕೆ ಕಷ್ಟ ಆಗ್ತಿತ್ತು. ಬಟ್ ನಾವು ದ ಫಿಂಚಸ್ ವಿಚ್ ವಾಸ್ ಹ್ಯಾವಿಂಗ್ the finches which was having the longer beak, now they felt it was easy for them to have the harder seeds. And now they also started to eat the worms which were present in the soil. ಸಾಯಿಲಲ್ಲಿರುವಂಥ ವರ್ಮ್ಸನ್ನು ಕೂಡ ಈಗ ಅದು ಕನ್ಸ್ಯೂಮ್ ಮಾಡೋಕ್ಕೆ ಶುರು ಮಾಡ್ತು.
ಕ್ಲಿಯರ್, ಅರ್ಥ ಆಯ್ತಲ್ಲ? ಸೊ ದಿಸ್ ವಾಸ್ ದ ವೇರಿಯೇಷನ್. ಸಿ, ಆಸ್ ಐ ಟೋಲ್ಡ್ ಯು, ಏನಾಯಿತು, ಪಾಪ್ಯುಲೇಷನ್ ಇನ್ಕ್ರೀಸ್ ಆಯಿತು. ಪಾಪ್ಯುಲೇಷನ್ ಇನ್ಕ್ರೀಸ್ ಆದಾಗ ಏನಾಯಿತು, ದೆರ್ ವಾಸ್ ಸ್ಕ್ಯಾಸಿಟಿ ಆಫ್ ಫುಡ್. ಓಕೆ, ಸೊ ಡ್ಯೂ ಟು ವೇರಿಯೇಷನ್, ವೇರಿಯೇಷನ್ ಅಂದರೆ ಏನು, ರಿಪ್ರೊಡಕ್ಷನ್ ಆಗುವಾಗ ದೇರ್ ಇಸ್ ಚೇಂಜ್ ಇನ್ ದ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್, ದಟ್ ಈಸ್ ದೇರ್ ವಿಲ್ ಬಿ ಚೇಂಜ್ ಇನ್ ದ ಡಿ ಎನ್ ಎ. ಡಿ ಎನ್ ಎಲ್ಲಿ ಏನಾಗುತ್ತೆ, ಎರರ್ ಆಗುತ್ತೆ. ಸೊ ಡಿ ಎನ್ ಎ ಎರರ್ ಆದಾಗ ಏನಾಯಿತು, ಇಟ್ ವಾಸ್ ಅಬ್ಸರ್ವ್ ದಟ್ some birds which was having the longer beaks was reproduced. So you can observe here. See, few birds are having the shorter beak and few are having the longer beak. So the longer beak iruvanta birds ke now what did they realize? They realized that they can eat the harder seeds, and now they can also eat the worms which are present in the soil. So idrinda enayitu, the gradually finches with the longer beak and the finches with the shorter beak, they got divided now into two groups. One of the group, they fed only on the seeds. Which group is that? The group of finches which had the shorter beak. And other one group, they were having the longer beak and they fed on the worms and the harder seeds. ಅರ್ಥ ಆಗ್ತಿದೆಲ್ಲ? ಈ ಗ್ರೂಪು harder seeds ಅನ್ನು ತಿಂತಿತ್ತು, worms ಅನ್ನು ತಿಂತಿತ್ತು, the one which was having a longer beak. ಸೊ ಈಗ ಈ ಥರ ಡಿವೈಡ್ ಆಗಿದ್ರಿಂದ ಏನಾಯಿತು, this made the competition to reduce. As a result of this, what happened, the competition reduced to some extent. Complete ಆಗಿ ಏನು ರೆಡ್ಯೂಸ್ ಆಗಲಿ, to some extent. ಸೊ ಈಗ ಇದಕ್ಕೆ ವರ್ಮ್ಸನ್ನು ಫೀಡ್ ಮಾಡುವಂಥ ಒಂದು ಚಾನ್ಸು ಇರೋದ್ರಿಂದ the competition has reduced. ಸೊ ನಾವು these finches also started to reproduce. ಈಗ ಈ ಎರಡು ಗ್ರೂಪ್ ಆದಂಥ ಫಿಂಚಸ್ ಇದು ಕೂಡ ಏನಾಗುತ್ತೆ, ರಿಪ್ರೊಡ್ಯೂಸ್ ಮಾಡೋಕ್ಕೆ ಮತ್ತೆ ಶುರು ಮಾಡುತ್ತೆ. ಸೊ ಇದೇ ರೀತಿ ಲೇಟರ್ ಏನಾಯಿತು, ಪ್ರತಿಯೊಂದು ಗ್ರೂಪು, ಈ ಒಂದು ಗ್ರೂಪು ಲಾಂಗರ್ ಬೀಕ್ ಇರುವಂಥ ಫಿಂಚಸ್ ಆ್ಯಂಡ್ ಶಾರ್ಟರ್ ಬೀಕ್ ಇರುವಂಥ ಫಿಂಚಸ್ ಎರಡೂ ಕೂಡ ಮತ್ತೆ ಏನಾಯಿತು, ರಿಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿತು. ಸೊ ಲೇಟರ್ ಆಸ್ ಈಚ್ ಗ್ರೂಪ್ ಸ್ಟಾರ್ಟೆಡ್ ಟು ರಿಪ್ರೊಡ್ಯೂಸ್ ಅಮಾಂಗ್ಸ್ ದೆಮ್ಸೆಲ್ಸ್, ವೆನ್ ದಿಸ್ ಪ್ರಾಸೆಸ್ ಆಫ್ ರಿಪ್ರೊಡಕ್ಷನ್ ಹ್ಯಾಪನ್ಸ್ ಏನಾಯಿತು, ದೆರ್ ವಾಸ್ ಲಾಟ್ ಆಫ್ ವೇರಿಯೇಷನ್ಸ್ ಇನ್ವಾಲ್ವ್ಡ್. ಸೊ ಈ ವೇರಿಯೇಷನ್ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ, ಇಟ್ ವಾಸ್ ನಾಟ್ ಹ್ಯಾಪನ್ ವಿತ್ ಇನ್ ಅ ಡೇ, ಇಟ್ ಟುಕ್ ಸಮ್ ಇಯರ್ಸ್, okay, for this variation. Now we could see there are variety of finches. Okay, so both the finches which was having the longer beak and the finches which was having the shorter beak, they started to reproduce. So now as a result of variation, again the finches with the longer beak also shown some variation. So they may be changing the color of the feather, okay, or maybe change in their height or in their size. So a lot of things. There are a lot of variety of finches came out with lot of variation. Okay. And later it was a great surprise to see that some of the different finches were not even capable of reproducing the previous types of finches. ಅಂದರೆ ಏನು, ಇಲ್ಲಿರುವಂಥ ಫಿಂಚಸ್, ನಾವು ಮೊದಲು ನೋಡಿದಂಥ ಫಿಂಚಸ್ಗೂ ಇಲ್ಲಿರುವಂಥ ಫಿಂಚಸ್ಗೂ there is lot of changes. As a result of these changes, what happened, as a result of these variation, ಈಗ ಈ ನಾವು ನೋಡ್ತಿರುವಂಥ ಫಿಂಚಸ್ ಪ್ರೀವಿಯಸ್ ಟೈಪ್ ಆಫ್ ಫಿಂಚಸ್ಸನ್ನು ರೀಪ್ರೊಡ್ಯೂಸ್ ಮಾಡುವಂಥ ಕ್ಯಾಪಬಿಲಿಟಿನ ಕಳ್ಕೊಳ್ಳುತ್ತೆ. ಓಕೆ, ಸಮ್ ಆಫ್ ದ ಡಿಫ್ರೆಂಟ್ ಫಿಂಚಸ್ which are seeing now, they were not even capable of reproducing the previous type of finches. So now what do we mean that they are not capable of reproducing? It is because they had become a different species altogether. ಇದೆಲ್ಲ ಕೂಡ ಏನಾಯಿತು, ಒಂದು ಡಿಫ್ರೆಂಟ್ ಸ್ಪೀಷೀಸ್ ಆಯಿತು. ಸ್ಪೀಷೀಸ್ ಅಂದರೆ ಏನು? Species is a group of organisms which are capable of reproducing with each other. ಹೌದಲ್ಲ? For example, human beings. Human beings is a group of species. So now human beings as a group of species, they are capable of reproducing with each other. ಹೌದಲ್ವಾ? ಒಂದು ಹ್ಯೂಮನ್ ಬೀಯಿಂಗ್ ಇನ್ನೊಂದು ಹ್ಯೂಮನ್ ಬೀಯಿಂಗ್ ಜೊತೆನೆ ರಿಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. And it was found that ಈಗ ಕರೆಂಟ್ಲಿ 13 to 15,000 variety of finches are found on the earth. Imagine earlier there was only one finches. ನಾವು ನೋಡಿದಂಥ ಹಿಂದಿನ ಪಿಕ್ಚರಲ್ಲಿ ಏನಿತ್ತು, there was only one variety of finch. Okay, but now there are many varieties. You can see here there are many variety of finches. So now did this happen over the night? ಒಂದೇ ರಾತ್ರಿಯಲ್ಲಿ ಇಷ್ಟೊಂದು ಚೇಂಜನ್ನು ನಾವು ನೋಡಿದ್ವಾ? ನೋಡೋಕ್ಕೆ ಸಾಧ್ಯ ಆಗುತ್ತಾ? No, it took a long time. So over a time the small variations happened here. So these small variations, they taken together. So ಸಣ್ಣ ಚೇಂಜಸ್ ನಾವು ಏನು ನೋಡ್ತಾ ಬಂದ್ವಿ, ಒಂದು ಲಾಂಗ್ ಬೀಕ್ ಆಯಿತು, ನೆಕ್ಸ್ಟ್ ಫೆದರ್ ಕಲರ್ ಚೇಂಜ್ ಆಯಿತು, ನೆಕ್ಸ್ಟ್ ಬಾಡಿ ಸ್ಟ್ರಕ್ಚರ್ ಚೇಂಜ್ ಆಯಿತು, ಈ ರೀತಿ ಒಂದೊಂದೇ ಚೇಂಜ್ ಏನಾಗ್ತಾ ಇತ್ತು ನೋಡೋಕ್ಕೆ ಸಾಧ್ಯ ಆಗ್ತಿತ್ತು. ಸೊ ಆಸ್ ಅ ರಿಸಲ್ಟ್ ಆಫ್ ದಿಸ್ ವಾಟ್ ಹ್ಯಾಪನ್,
altogether given a new species of finches. So now this is what we call it as evolution. ಇದನ್ನೇ ನಾವು ಏನಂತ ಕರಿತೀವಿ? We call it as evolution. We call this as evolution. And this is how a small changes can give rise to a big change. ಒಂದು ಸ್ಮಾಲ್ ಬೀಕಿಂದ ಶುರುವಾದಂಥ ಚೇಂಜ್ ಈಗ ನೀವು ನೋಡ್ಬೋದು, ದ ಬರ್ಡ್ ಇಟ್ ಸೆಲ್ಫ್ ಈಸ್ ಲುಕಿಂಗ್ ಡಿಫ್ರೆಂಟ್. ಕರೆಕ್ಟ್. So now this become a big change. Now this is called as the evolution. So now let's start to understand the second example, that is the evolution of beetles. So this concept is quite interesting to understand. First I'll read out these points and later I'll be explaining you. Okay. See, there were some red beetles which were lived in the green bushes. Clearly understand, I'm talking about the red beetles which were living in the green bushes. So these red beetles, they underwent the sexual reproduction. So as a result of sexual reproduction, ಏನಾಗುತ್ತೆ? They increased in its number. And this red beetles ಏನಾಗುತ್ತೆ? They will reproduce more amount of or more number of red beetles. So reproduction ಆಗುವಾಗ, due to the variation, a green beetle was formed. One green beetle was formed. So what happened? Usually the birds feed on insects. Correct. So there comes a crow and it started to eat the beetles. So here the crow ate only the red ones, but it did not eat the green ones. Why? Because green ones was not visible on the green bushes. That was the advantage. And the green beetles got survival advantage because of this. ಸೊ ಇಲ್ಲಿ ನಾವು ಬುಷ್ ಮೇಲೆ ರೆಡ್ ಕಲರ್ ಅನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಗ್ರೀನ್ ಕಲರ್ಗಿಂತ, ಹೌದಲ್ವಾ? ಏನಾಯಿತು? ಅ ಬರ್ಡ್ ಇಟ್ ಕೇಮ್ ಅಂಡ್ ಈಟ್ ದ ರೆಡ್ ಬೀಟಲ್ಸ್ ರಾದರ್ ದನ್ ಈಟಿಂಗ್ ದ ಗ್ರೀನ್ ಬೀಟಲ್ಸ್. ಸೊ ಬಿಕಾಸ್ ಆಫ್ ದಿಸ್ it got a survival advantage. Green beetle got a survival advantage. So now this green beetle also, it participated in the reproduction. So as a result of this, what happened? Gradually the population of green beetles increased. So eventually ಏನಾಗುತ್ತೆ ಅಂದರೆ, there arrived a time when there were no red beetles and only left with the green beetles. So ಏನಾಯಿತು ಇಲ್ಲಿ? You can observe this image to understand even better. See, you can observe here this is, you just imagine this is a green bush. So there are so many red beetles which are on the green bush. So these red beetles, what happen? They will undergo reproduction. ಇದು reproduction ಗೆ ಒಳಗಾಗುತ್ತೆ. As a result of sexual reproduction ಏನಾಗುತ್ತೆ? There is change. There are some changes in the DNA sequence, right? So there comes a variation. So next generation ಅಲ್ಲಿ ಏನಾಗಿದೆ ಇಲ್ಲಿ? Along with the red beetles, there is one green beetle which can be seen here. So this green beetle is the result of variation. ಸೊ ಈಗ ಏನಾಯಿತು? ಯಾವುದೋ ಒಂದು ಬರ್ಡ್ ಬಂದು ಈ ಬುಷ್ ಹತ್ರ ಇನ್ಸೆಕ್ಟ್ಸ್ ಮೇಲೆ ಫೀಡ್ ಮಾಡಬೇಕು ಅಂತಂದರೆ ಯಾವುದು ಈಸಿಯಾಗಿ ಕಾಣುತ್ತೆ? ರೆಡ್ ಬೀಟಲ್ಸ್ ಕ್ಯಾನ್ ಬಿ ಸೀನ್ ಈಸಿಲಿ ರಾದರ್ ದ್ಯಾನ್ ದ ಗ್ರೀನ್ ಬೀಟಲ್. ಬಿಕಾಸ್ ಗ್ರೀನ್ ಮೇಲೆ ಗ್ರೀನ್ ಇದ್ದಾಗ ಏನಾಗುತ್ತೆ? ಇಟ್ ಈಸ್ ಡಿಫಿಕಲ್ಟ್ ಟು ಐಡೆಂಟಿಫೈ, ಹೌದಲ್ವಾ? ಸೊ ಗ್ರೀನ್ ಮೇಲೆ ಬೇರೆ ಯಾವುದೇ ಕಲರ್ ಇದ್ರೂ ಇಟ್ ಈಸ್ ಈಸಿ ಟು ಐಡೆಂಟಿಫೈ. ದಟ್ ಈಸ್ ವಾಟ್ ಹ್ಯಾಪನ್ಡ್ ಹಿಯರ್. ಸೊ ಏನಾಯಿತು? ಇಲ್ಲಿ ಕ್ರೋಗೆ ರೆಡ್ ಬೀಟಲ್ಸ್ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಯಿತು ರಾದರ್ ದೆನ್ ಐಡೆಂಟಿಫೈಯಿಂಗ್ ದ ಗ್ರೀನ್ ಬೀಟಲ್. So as a result of this, what happened? The bird, it fed on more amount of the red beetles. So ಇದರಿಂದ ಏನಾಯಿತು? ಗ್ರೀನ್ ಬೀಟಲ್ಗೆ ಸರ್ವೈವಲ್ ಅಡ್ವಾಂಟೇಜ್ ಆಯಿತು. ಸರ್ವೈವಲ್ ಅಡ್ವಾಂಟೇಜ್ ಅಂದರೆ ಏನು? ಇದು ಸರ್ವೈವ್ ಆಗೋಕ್ಕೆ ಇದಕ್ಕೆ ಸಾಧ್ಯ ಆಯಿತು ಬಿಕಾಸ್ ದ ಬರ್ಡ್ ಈಸ್ ನಾಟ್ ಫೀಡಿಂಗ್ ಆನ್ ಇಟ್. ಸೊ ಆಸ್ ದ ಟೈಮ್ ಪಾಸಸ್, ವಾಟ್ ಹ್ಯಾಪನ್? ದಿಸ್ ಗ್ರೀನ್ ಬೀಟಲ್ ಆಲ್ಸೋ ಸ್ಟಾರ್ಟ್ ಟು ರಿಪ್ರೊಡ್ಯೂಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಇರೋಂಥ ಗ್ರೀನ್ ಬೀಟಲ್ ಏನಾಗಿದೆ ಈ ಜನ್ರೇಷನಲ್ಲಿ ನೋಡಿ ನೀವು, now the number of green beetle increases. So gradually what happened? The number of red beetles and the number of green beetles become same. Okay. So as the time passes, ಮತ್ತೆ ಹೀಗೆ ಟೈಮ್ ಪಾಸ್ ಆಗ್ತಾ ಆಗ್ತಾ ಏನಾಗುತ್ತೆ? ಇನ್ನು ಉಳಿದಿರುವಂಥ ರೆಡ್ ಬೀಟಲ್ಸ್ನೆಲ್ಲ ಬರ್ಡ್ಸ್ ಏನು ಮಾಡುತ್ತೆ? ಇಟ್ ವಿಲ್ ಕನ್ಸ್ಯೂಮ್. ಬಿಕಾಸ್ ಇಟ್ ವಾಸ್ ಈಸಿ ಫಾರ್ ದ ಬರ್ಡ್ಸ್ ಟು ಪಿಕ್ ದ ರೆಡ್ ಕಲರ್ beetles rather than picking the green color beetles, ಹೌದಲ್ವಾ? So birds fed all the red color beetles, now left with only the green beetles. So that is what I told you. Eventually there arrived a time. What is the time? There were no red beetles, that only the green beetles were left. So here what happened? The green beetles survived. This is the survival advantage. So now this green beetles also, what happened? They will continue to increase their number by reproduction. ಈ ಗ್ರೀನ್ ಬೀಟಲ್ಸ್ ಏನು ಮಾಡುತ್ತೆ? ಮತ್ತೆ ಇದು ಕೂಡ ರಿಪ್ರೊಡ್ಯೂಸ್ ಮಾಡುತ್ತೆ. ಆಸ್ ದ ರಿಪ್ರೊಡಕ್ಷನ್ ಪ್ರಾಸೆಸ್ ಕಂಟಿನ್ಯೂಸ್, ವಾಟ್ ಹ್ಯಾಪನ್? ವೇರಿಯೇಷನ್ಸ್ ಅಕರ್ಡ್. ಈ ಗ್ರೀನ್ ಬೀಟಲ್ ರಿಪ್ರೊಡಕ್ಷನನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತಾ ಏನಾಗುತ್ತೆ?
Again, as a result of sexual reproduction, there is variation which was occurred. See, as a result of variation, what happened? One blue beetle was formed. ಈ ಗ್ರೀನ್ ಬೀಟಲ್ ಏನಾಯಿತು, ರಿಪ್ರೊಡ್ಯೂಸ್ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಜನರೇಷನಲ್ಲಿ ಒಂದು ಬ್ಲೂ ಬೀಟಲ್ ಫಾರ್ಮ್ ಆಯಿತು. Okay, this was because of the, as I told you, change in the sequence of the nucleotides or maybe the DNA error. Okay, so blue beetles and the green beetles were both increasing in the number. So however, what happened? Green ones were much more in number. ಆಕ್ಸಿಡೆಂಟಲಿ ಏನಾಗುತ್ತೆ, ಈಗ ಏನಾಯಿತು, ಗ್ರೀನ್ ಬೀಟಲ್ ರಿಪ್ರೊಡ್ಯೂಸ್ ಮಾಡ್ತಾ ಮಾಡ್ತಾ ಒಂದು ಬ್ಲೂ ಬೀಟಲ್ ಕೂಡ ಫಾರ್ಮ್ ಆಯಿತು. ಸಿ ಅಗೇನ್ ಈ ಬ್ಲೂ ಬೀಟಲ್ ಮತ್ತೆ ರಿಪ್ರೊಡ್ಯೂಸ್ ಮಾಡ್ತಾ ಏನಾಗುತ್ತೆ, ಬ್ಲೂ ಕಲರ್ ನಂಬರು ಇನ್ಕ್ರೀಸ್ ಆಗ್ತಿದೆ, ಗ್ರೀನ್ ಕಲರ್ ನಂಬರ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಐ ವಿಲ್ ಶೋ ಯು ಹಿಯರ್ ಇನ್ ದ ನೆಕ್ಸ್ಟ್ picture. See here you can observe the green beetle started to reproduce. As a result of this one variation, blue beetle has reproduced. So accidentally ಏನಾಗುತ್ತೆ ಅಂತಂದರೆ, ಗ್ರೀನ್ ಬೀಟಲ್ ಆ್ಯಂಡ್ ಬ್ಲೂ ಬೀಟಲ್ ಇರುವಂಥ ಒಂದು ಬುಷ್ ಮೇಲೆ one of the animal has stamped. This is the accidental process. It is not purposefully happened. ಅರ್ಥ ಮಾಡ್ಕೊಳ್ಳಿ, ಗ್ರೀನ್ ಆ್ಯಂಡ್ ಬ್ಲೂ ಬೀಟಲ್ಸ್ ಇರುವಂಥ ಒಂದು ಬುಷಸ್ ಮೇಲೆ ಯಾವುದೋ ಒಂದು ಹ್ಯೂಜ್ ಆ್ಯನಿಮಲ್ ಸ್ಟ್ಯಾಂಪ್ ಮಾಡಿದಾಗ ಏನಾಗುತ್ತೆ, ಇಲ್ಲಿರುವಂಥ ಪ್ರತಿಯೊಂದು ಗ್ರೀನ್ ಬೀಟಲ್ಸ್ ಕೂಡ ವ್ಯಾನಿಷ್ ಆಗ್ತಿದೆ. ದಿಸ್ ಈಸ್ ದ ಆಕ್ಸಿಡೆಂಟಲ್ ಪ್ರಾಸೆಸ್. ಆ್ಯಂಡ್ ನೌ ದ ಲೆಫ್ಟ್ ಓವರ್ ಬೀಟಲ್ಸ್ ಆರ್ ದ ಬ್ಲೂ ಒನ್. ಇಟ್ ಯು ಗಾಟ್ ಮೈ ಪಾಯಿಂಟ್? ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ಅನ್ ಆಕ್ಸಿಡೆಂಟಲ್ ಪ್ರಾಸೆಸ್. ಫಸ್ಟ್ ಕೇಸಲ್ಲಿ ಏನಾಯಿತು, ದ ಬರ್ಡ್ಸ್ ವರ್ ಪರ್ಪಸ್ಫುಲಿ ಫೆಡ್ ಆನ್ ದ ರೆಡ್ ಬೀಟಲ್ಸ್ ಬಿಕಾಸ್ ರೆಡ್ ಬೀಟಲ್ಸ್ ವರ್ ಸೀನ್ ಕ್ಲಿಯರ್ಲಿ ಫಾರ್ ದೆಮ್. ಬಟ್ ಇಲ್ಲೇನಾಗ್ತಿದೆ, ದಿಸ್ ಇಸ್ ಅನ್ ಆಕ್ಸಿಡೆಂಟಲ್ ಪ್ರಾಸೆಸ್. ಗ್ರೀನ್ ಆ್ಯಂಡ್ ಬ್ಲೂ ಬೀಟಲ್ಸ್ ಇರುವಂಥ ಒಂದು ಬುಷ್ ಮೇಲೆ ಯಾವುದೋ ಒಂದು ಆ್ಯನಿಮಲ್ ಸ್ಟ್ಯಾಪ್ ಮಾಡಿದಾಗ ಏನಾಗ್ತಿದೆ, ಇಲ್ಲಿರುವಂಥ ಪ್ರತಿಯೊಂದು ಗ್ರೀನ್ ಬೀಟಲ್ಸ್ ಕೂಡ ವ್ಯಾನಿಷ್ ಆಗ್ತಾ ಇದೆ. ನಾವು ದ ಲೆಫ್ಟ್ ಓವರ್ ಬೀಟಲ್ಸ್ ಆರ್ ದ ಬ್ಲೂ ಒನ್ಸ್. ಓಕೆ, now as the blue beetles it continues reproduction, what happened, there will be more amount of blue beetles in the further generation. Clear? I hope you got my point. So now what did you observe here? The story all started with the red beetles. Haudalva, red beetles in the start ಮಾಡಿ ಏನಾಗ್ತಿದೆ, we are now ending with the blue color beetles. So this change, that means the blue or green, it was not the original color which was found in the population before. Haudalva, first ನಾವು ಯಾವ ಕಲರ್ ಅನ್ನು ನೋಡಿದ್ರಿ, we have seen the red color beetle. Later it was inherited with the green color one and later with the blue color one. So this is the best example for the evolution. The story of the beetles, it shows the frequency of inherited trait. Okay, that is, you know what is trait, that means the characteristics which are present in the genes. And it changes over the generation. This is because of the variation. Haudalva, because of the variation it changes ಆಯಿತು. And whatever we are seeing now from red to green, green to blue, ಇದೆಲ್ಲ ಕೂಡ it's a best example for the evolution. And then this evolution did not happen within months or within 1 year. It took several years. Okay, ಎಷ್ಟೋ ವರ್ಷಗಳ ನಂತರ ಏನಾಗ್ತಿದೆ, ರೆಡ್ಡಿಂದ ಗ್ರೀನ್ಗೆ, ಗ್ರೀನಿಂದ ಬ್ಲೂಗೆ ಈ ರೀತಿ ಏನಾಗ್ತಿದೆ, ಬೀಟಲ್ಸ್ ಕಲರ್ ಚೇಂಜ್ ಆಗ್ತಾ ಬರ್ತಿದೆ. ನೌ ವಿ ಕ್ಯಾನ್ ಸಿ ದ ವೆರೈಟಿ ಆಫ್ ಕಲರ್ ಇನ್ ದ ಬೀಟಲ್ಸ್. ಓಕೆ, ದ ಫ್ರೀಕ್ವೆನ್ಸಿ ಆಫ್ ಇನ್ಹೆರಿಟೆಡ್ ಟ್ರೇಟ್ ಚೇಂಜಸ್ ಓವರ್ ದ ಜನರೇಷನ್. ಸೊ ದಿಸ್ ಇಸ್ ವಾಟ್ ವಿ ಕನ್ಕ್ಲೂಡ್ ಫ್ರಮ್ ದಿಸ್. ಅರ್ಥ ಆಗ್ತಿದೆ ಅಲ್ಲ? ಸೊ ವಿಚ್ ಇಸ್ ದ ಇನ್ಹೆರಿಟೆಡ್ ಟ್ರೇಟ್ ವಿಚ್ ವಿ ಆರ್ ಟಾಕಿಂಗ್ ಅಬೌಟ್ ಹಿಯರ್? ಯಾವ ಟ್ರೇಟ್ ಬಗ್ಗೆ ಮಾತಾಡ್ತಿದೀವಿ ನಾವು ಇಷ್ಟೊತ್ತು ಇಲ್ಲಿ? ದ ಇನ್ಹೆರಿಟೆಡ್ ಟ್ರೇಟ್ ಇಸ್ ದ ಕಲರ್ ಆಫ್ ದ ಬೀಟಲ್. ಹೌದಲ್ವಾ? ಸಮಟೈಮ್, so over the generation what happened, sometimes red beetles were more, sometimes the blue beetles were more. So it keep on changing that way. Okay, I hope you have clearly understood. So that's all for this session. In the next session I'll be explaining you the mechanism of evolution. Thank you.